ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಶಾಜಿ, ನೀವು ನೋಡ್ತಾ ಇದ್ದೀರಾ JBM TV. ಇಂದು ವಿಶೇಷ ಕಾರ್ಯಕ್ರಮ. ಭಾರತೀಯ ಮಜ್ದೂರ್ ಸಂಘ ಬೆಳಗಾವಿ ಜಿಲ್ಲೆಯ ಅಧ್ಯಕ್ಷರಿಗೆ, ನಾವು ಜಿಲ್ಲಾಧ್ಯಕ್ಷರಿಗೆ ಈ ಕಾರ್ಯಕ್ರಮದಲ್ಲಿ ಕರೆ ಕೊಟ್ಟಿದ್ದೇವೆ. ಪ್ರಶಾಂತ್ ಕಲಾದಗಿ, ಕಟ್ಟಡ ಕಾರ್ಮಿಕ ಜಿಲ್ಲಾಧ್ಯಕ್ಷರು, ಜಿಲ್ಲಾ ಉಪಾಧ್ಯಕ್ಷರು ಅವರಿಗೆ ಈ ಕಾರ್ಯಕ್ರಮದಲ್ಲಿ ಯಾಕೆ ಕರೆಸಿದ್ದೇವೆ ಅಂತಂದ್ರೆ, ಈಗ ಭಾರತೀಯ ಮಜ್ದೂರ್ ಸಂಘದ ವತಿಯಿಂದ ಅನೇಕ ಕಾರ್ಮಿಕರಿಗೆ ಅನ್ಯಾಯವಾಗ್ತಾ ಇದೆ. ಅವರ ಬೇಡಿಕೆಗಳು ಈಡೇರ್ತಾ ಇಲ್ಲ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನಮ್ಮ ಕಡೆ ಗಮನ ಕೊಡ್ತಾ ಇಲ್ಲ. ಅದಕ್ಕಾಗಿ ನಾವು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಒಂದು ಎಚ್ಚರಿಕೆ ಕೊಡುವ ಸಲುವಾಗಿ ನಮ್ಮ ಸಂಘಟನೆ ಜಿಲ್ಲಾಧಿಕಾರಿಗಳಿಗೆ ಹಾಗೂ ರಾಮದುರ್ಗದ ದಂಡಾಧಿಕಾರಿಗಳ ಮುಖಾಂತರ ನಾವು ಒಂದು ಮನವಿ ಸಲ್ಲಿಸಿ ಕೊಟ್ಟಿದ್ದೇವೆ. ಅದಕ್ಕಾಗಿ ಸಂದರ್ಶನಕ್ಕಾಗಿ ಅವರಿಗೆ ನಮ್ಮ ಹತ್ತಿರ ಬಂದಿದ್ದಾರೆ. ಸರ್ ಪ್ರಶಾಂತ್ ಕಲಾದಿಗ ಅವರೇ, ತಮಗೆ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಬಯಸ್ತಾ ಇದ್ದೇನೆ. ನಮಸ್ಕಾರ. ಪ್ರಪ್ರಥಮವಾಗಿ ತಮ್ಮ ಹಕ್ಕುಗಳನ್ನು ಕೇಳಿಕೊಳ್ಳಲು ತಾವು ಧರಣಿ ಮಾಡಬೇಕು ಅನ್ನುವಂಥ ಒಂದು ಇದರೊಳಗೆ ಪ್ರಮುಖ ಅಂಶ ಪ್ರಥಮವಾಗಿ ಬರೆದಿದ್ದೀರಿ. ದೇಶಾದ್ಯಂತ ನಾವು ಬುಧವಾರ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಅನ್ನುವಂಥ ಒಂದು ಮಾತು ಇದರಲ್ಲಿ ಕೇಳಿಬರ್ತದೆ. ಧರಣಿ ಯಾತಕ್ಕಾಗಿ ಮಾಡ್ತಾ ಇದ್ದೀರಿ? ಇದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳ ಕಾರ್ಮಿಕ ವಿರೋಧಿ ನೀತಿಯನ್ನು ವಿರೋಧಿಸಿ ಜಿಲ್ಲೆಯ ಎಲ್ಲ ವಿಭಾಗ ಕಾರ್ಮಿಕರು ಹಾಗೂ ನೌಕರರು ತಮ್ಮ ಹಕ್ಕುಗಳನ್ನು ಉಳಿಸಿ ರಕ್ಷಿಸಿಕೊಳ್ಳಲು ಹಾಗೂ ಅವರ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಭಾರತ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇಂದು 25/2/2026 ಬುಧವಾರ ನಾವು ಬೆಳಗಾವಿ ಜಿಲ್ಲಾ ಆವರಣದಲ್ಲಿ ಧರಣಿ ಮಾಡಿದ್ದೀವಿ. ಧರಣಿ ಮಾಡಲಿಕ್ಕೆ ಕಾರಣ ಇಷ್ಟೇ ನೋಡಿ. ಈಗ ಕೇಂದ್ರ ಸರ್ಕಾರವನ್ನು ನಮ್ಮ ತಾಯಿ ಸಮಾನ ಕಾಣ್ತೀವಿ, ರಾಜ್ಯ ಸರ್ಕಾರವನ್ನು ತಾಯಿನ ಸಮಾನ ಕಾಣ್ತೀವಿ. ಇದರೊಳಗೆ ತಾಯಿಗೆ ಮಗು ಹಸಿವು ಅರಿವಾಗಲ್ಲ. ಯಾಕಂದರೆ ಮಗು ಅತ್ತಾಗ ಮಗುವಿನ ನೋವು ಸಂಕಟ ಕೇಳಿ ಆ ತಾಯಿ ಹಾಲು ಕುಡಿಸೋಕ್ಕೆ ಬರ್ತಾವೆ. ಈ ಉದ್ದೇಶದಿಂದ ನಾವೆಲ್ಲ ದೇಶಾದ್ಯಂತ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಧರಣಿ ಮಾಡಿ ಮಾನ್ಯ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಮಾನ್ಯ ನಮ್ಮ ಕೇಂದ್ರ ಪ್ರಧಾನಮಂತ್ರಿಗಳಿಗೆ ಹಾಗೂ ಕಾರ್ಮಿಕ ಸಚಿವರಿಗೆ ನಾವು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ರಾಜ್ಯದ ಕಾರ್ಮಿಕ ಸಚಿವರಿಗೆ ಮನವಿಯನ್ನು ಜಿಲ್ಲಾ ಅಧಿಕಾರಿಗಳ ಮುಖಾಂತರ ನಾವು ಇವತ್ತು ಮನವಿ ಸಲ್ಲಿಸಿದ್ದೀವಿ ಧರಣಿ ಮುಖಾಂತರ. ಆದರೆ ಸತ್ಯಾಗ್ರಹ ಕೊಡುವಂಥ ಒಂದು ಬೇಡಿಕೆ ಕೂಡ ಅದರಲ್ಲಿದೆ. ಅಂದರೆ ಈ ಬೇಡಿಕೆ ಈಡೇರಲಿಲ್ಲ ಅಥವಾ ನಮ್ಮ ಜೊತೆ ಸ್ಪಂದಿಸಲಿಲ್ಲ ಅಂತಂದರೆ ರೀತಿ ನಾವು ಸತ್ಯಾಗ್ರಹ ಹೂಡ್ತೀವಿ ಅನ್ನುವಂಥ ಒಂದು ಇದರಲ್ಲಿ ತಾವು ಕಾಣಿಸಿದ್ದೀರಿ. ಹೌದು. ಆ ಸತ್ಯಾಗ್ರಹ ಆಗೋಕ್ಕಿಂತ ಪೂರ್ವದಲ್ಲಿ ನೀವು ಕೊಡುವುದು ಒಳ್ಳೆಯದು ಅನ್ನುವಂಥ ಮಾತು ಕೂಡ ಇದರಲ್ಲಿ ನೀವು ಹೇಳುವಂಥದ್ದು. ಹೌದು ಹೌದು. ಇಲ್ಲ ಅಂತಂದರೆ ರೀತಿ ನಾವು ಸತ್ಯಾಗ್ರಹ ಮಾಡಿ ಆದರೂ ರೀತಿ ನಾವು ಅದನ್ನು ನಾವು ಪಡ್ಕೋಬೇಕು ಅನ್ನುವಂಥದ್ದು ಇರುತ್ತೆ. ಆದರೆ ಇದೇ ರೀತಿಗೆ EPS 95 ಇದರೊಳಗೆ ಪಿಂಚಣಿ ದರ ಈಗಾಗಲೇ ₹1,000 ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಐತೆ ಇದರೊಳಗೆ. ಹೌದು. ಆದರೆ ₹7,500 ಕೊಡಬೇಕು ಅಂತ ಕೇಳ್ತಾ ಇದ್ದೀರಿ. ಇದು ಯಾವ ಕಾರಣಕ್ಕಾಗಿ, ಯಾವ ರೀತಿಯಾಗಿ ಕೇಳ್ತಾ ಇದ್ದೀರಿ? ಇದು ನ್ಯಾಯಸಮ್ಮತವಾಗಿದೆಯೇ ಅಥವಾ ಏನು ಅನ್ನುವಂಥದ್ದು ವಿಚಾರಗಳಾಗಿದೆ. ಹೌದು. ಈಗ ಏನಾಗಿದೆ ಅಂದರೆ ₹1,000 ತೊಗೊಳ್ತಾ ಇರುವಂಥ ಕಾರ್ಮಿಕರಿಗೆ ಒಂದು ಅವ್ರ ಜೀವನೋಪಾಯ ನಡೆಸಲಿಕ್ಕೆ ಕೇವಲ ₹1,000ದಲ್ಲಿ ಅವ್ರ ಜೀವನೋದ್ದಕ್ಕೂ ಜೀವನ ನಡೆಸಲಿಕ್ಕೆ, ಅವ್ರ ಕುಟುಂಬ ನಡೆಸಲಿಕ್ಕೆ ಸಾಧ್ಯವಾಗೋದರಿಂದ ಪ್ರತಿ ತಿಂಗಳ ₹1,000ದಿಂದ ₹7,000 ಹೆಚ್ಚಿಗೆ ಮಾಡಿದರೆ ಅವ್ರ ಜೀವನ ನಡೆಸಲಿಕ್ಕೆ ಅನುಕೂಲ ಆಗ್ತೈತೆ ಅಂತ ನಮ್ಮ ಸಂಘಟನೆಯಿಂದ ಬೇಡಿಕೆ ಇಟ್ಟರು. ಆದರೆ ಇನ್ನೊಂದು ಅದರೊಳಗೆ ಪ್ರಮುಖ ಅಂಶ ಏನು ಅಂತಂದರೆ, ಈ EPS ವೇತನ ಪಿಂಚಣಿದಾರರಿಗೆ ಆಯುಷ್ ಭಾರತ ವೈದ್ಯಕೀಯ ಯೋಜನೆಗಳು ಜಾರಿಯಾಗಬೇಕು ಅಂಥೇಳಿ ಕೇಳ್ತಾ ಇದ್ದೀರಿ. ಆದರೆ ಆಯುಷ್ಮಾನ್ ಅದು ಎಲ್ಲರಿಗೂ ಇದ್ದಂಥದ್ದು ಒಂದು ನಿಯಮ, ಅದು ಕೇಂದ್ರ ಸರ್ಕಾರದ ಒಂದು ಆಯುಷ್ಮಾನ್ ಅದನ್ನು ಇದರೊಳಗೆ ಜಾರಿ ಮಾಡಬೇಕು ಅಂತಂತೀರಿ. ಈಗ ಜಾರಿ ಇಲ್ಲ ಅನ್ನುವಂಥ ಮಾತು ಇದರೊಳಗೆ ಕೇಳಿ ಬರ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಸತ್ಯ? ಹೌದು. ಇವರಿಗೆ ಈ ಸೌಲಭ್ಯವನ್ನು ವಂಚಿತರಾಗಿದ್ದಾರೆ. ಈ ಸೌಲಭ್ಯ ಪಡೆಯುತ್ತಿರುವ ಕಾರ್ಮಿಕರು ವಂಚಿತರು ಇರೋದ್ರಿಂದ ಪಿಂಚಣಿದಾರರಿಗೆ ಆಯುಷ್ಮಾನ್ ಭಾರತ್ ವೈದ್ಯಕೀಯ ಯೋಜನೆ ಜಾರಿಗೆ ನೀಡಬೇಕು. ನೀಡಿದರೆ ಏನಾಗ್ತೈತೆ ಅಂದರೆ ಹೆಚ್ಚಿನ ಮಟ್ಟದಲ್ಲಿ ಗುಣಮಟ್ಟದ ಆರೋಗ್ಯ ಅವರು ಉಳಿಸ್ಕೊಂಡು ಜೀವನ ನಡೆಸಲಿಕ್ಕೆ ಅವ್ರಿಗೆ ಅನುಕೂಲ ಆಗ್ತೈತೆ ಅಂತ ನಾವು ಇದನ್ನು ಬೇಡಿಕೆ ಇಟ್ಟಿರ್ತೀವಿ. ಈಗ ಇನ್ನೊಂದು ಕೇಳಬೇಕಾಗಿದ್ದು ಏನು ಅಂತಂದರೆ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಎಲ್ಲ ವಿಭಾಗದ ಕೆಲಸ ಮಾಡುತ್ತಿರೋ ಗುತ್ತಿಗೆದಾರರನ್ನು ತಾವು ಕಾಯಂ ಮಾಡಿಕೊಳ್ರಿ ಅಂತ ಹೇಳಿ ಕೇಳ್ತಾ ಇದ್ದೀರಿ. ಹೌದು ಸರ್. ಏನಾಗಿದೆ ಅಂತಂದ್ರೆ ಸುಮಾರು ವರ್ಷಗಳಿಂದ ಈಗ ನೋಡಿ, ಸುಮಾರು ನಮ್ಮ ತಿಳಿದ ಪ್ರಕಾರ, ನಿಮ್ಮ ತಿಳಿದ ಪ್ರಕಾರ ಒಂದು 25-30 ವರ್ಷ ಆಯಿತು. ಕೇಂದ್ರ ಸರ್ಕಾರದಲ್ಲಿ ನೇಮಕಾತಿ ಕಡಿಮೆ ಆಗಿದೆ, ರಾಜ್ಯ ಸರ್ಕಾರದ ನೇಮಕಾತಿ ಕಡಿಮೆ ಆಗಿದೆ. ಗುತ್ತಿಗೆ ಆಧಾರ ಮೇಲೆ ಎಷ್ಟಂತ ಮನುಷ್ಯ ದುಡಿತಾನೆ, ಇವತ್ತು ಸರ್ಕಾರಿ ನೌಕರ ಕೆಲಸ ಮಾಡ್ತಾನೆ. ಆ ₹10,000-15,000 ಅವ್ರಿಗೆ ಜೀವನ ನಡೆಸಲು ಕಷ್ಟ ಆಗ್ತೈತೆ. ಅದರ ಕಾಯಂ ನೇಮಕಾತಿ ಮಾಡಿಕೊಂಡ್ರೆ ಅವ್ರ ಜೀವನಕ್ಕೆ ಎಲ್ಲ ಸೌಲಭ್ಯಗಳು ಏನು ಪರ್ಮನೆಂಟ್ ಕಾಯಮಾತಿ ನೌಕರಿಗೆ ಸಿಗುವಂಥ ಸೌಲಭ್ಯಗಳು ಅವ್ರಿಗೂ ಸಿಗ್ತೈತಿ. ಅವರು ಎಲ್ಲ ರಂಗ ಭಾಳ ಬದುಕ್ತಾರೆ ಕಾರ್ಮಿಕರು ಅಂತ ನಮ್ಮ ಸಂಘಟನೆಯನ್ನು ವಿನಂತಿ. ಸರ್, ಇನ್ನೊಂದು ಪ್ರಶ್ನೆ ಏನು ಅಂತಂದರೆ, ಪ್ರಮುಖ ಪ್ರಶ್ನೆ ಏನು ಅಂತಂದರೆ, ಫಲಾನುಭವಿಗಳಿಗೆ ಸಾಮಾಜಿಕ ಭದ್ರತಾ ಅಡಿಯಲ್ಲಿ ಕೊಡುವ ಸೌಲಭ್ಯಗಳಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಸೌಲಭ್ಯಗಳು ಸಿಗುವ ವ್ಯವಸ್ಥೆ ಮಾಡಬೇಕು ಅನ್ನುವಂಥದ್ದು ಇದರೊಳಗೆ ಬೇಡಿಕೆ ಒಳಗಿದೆ. ಆದರೆ ಈಗ ಕೊಡುವಂಥ ಸೌಲಭ್ಯಗಳನ್ನು ಹೆಚ್ಚಿನ ಭದ್ರತೆ ಅಂತಂದ್ರೆ ಏನು ಗೊತ್ತಾಗ್ತಾ ಇಲ್ಲ.
ಹೆಚ್ಚಿನ ಭದ್ರತೆ ಅಂದರೆ ಅವ್ರಿಗೆ ಅವರ ನೌಕರರ ನಿವೃತ್ತಿ ನಂತರ ಪಿಂಚಣಿ ಇರ್ಬೋದು, ಹಾಗೂ ಅವ್ರಿಗೆ ಅವ್ರಿಗೆ ಏನು ಕಾಯಂ ಈಗಾಗಲೇ ಸರ್ಕಾರಿ ನೌಕರು ಹೊಂದಿರುವಂಥ ಸೌಲಭ್ಯಗಳು ತಗೋತಾ ಇದ್ದಾರಲ್ಲ, ಅವ್ರು ಹಾಗೆ ಇವ್ರಿಗೆ ಸದಾ ಆ ಸೌಲಭ್ಯ ಸಿಕ್ಕರೆ ಅವ್ರ ಹೆಂಡತಿ ಮಕ್ಕಳಿಗೆ, ಅವ್ರ ಕುಟುಂಬಕ್ಕೆ, ತಂದೆ ತಾಯಿಗೆ ಜೀವನ ನಡೆಸಲು ಅನುಕೂಲ ಆಗ್ತೈತೆ ಅಂಥೇಳಿ ನಾವು ಈ ಸಂಘಟನೆ ಮುಖಾಂತರ ವಿನಂತಿ ಮಾಡ್ತಾ ಇದ್ದೀವಿ. ಈ ಸಕಾಲದಲ್ಲಿ ಸೌಲಭ್ಯ ಸಿಗಬೇಕು ಅಂತಂದರೆ ಈಗ ಕೇಳ್ತಕ್ಕಂಥದ್ದು ಏನೈತಿ, ಸಕಾಲದಲ್ಲಿ ಸೌಲಭ್ಯಗಳು ಸಿಗಬೇಕು. ಈ ವಿಷಯವಾಗಿ ಅಂದರೆ ತಡ ಮಾಡಿ ಕೊಡಬೇಡ್ರಿ ಅಂತಿರೋ, ಅಥವಾ ಕಾಲಕ್ಕೆ ತಕ್ಕಂಗೆ ಕೊಡ್ರಿ ಅಂತಿರೋ, ಅಥವಾ ಸೌಲಭ್ಯ ನಿಮಗೆ ಯಾವಾಗ ಬೇಕು ಅವಾಗ ಕೊಡ್ರಿ ಅಂತಿರೋ, ಸಕಾಲದಲ್ಲಿ ಯಾವ ರೀತಿಯಾಗಿ ತಾವು ಪರಿಗಣಿಸ್ತೀರಿ? ಸಕಾಲದ ಅರ್ಥ ಏನಂತಂದ್ರೆ 45 ದಿವಸ ಅದು ನಿಯಮ ಇದೆ ಕಾರ್ಮಿಕರಿಗೆ. 45 ದಿವಸ ಒಳಗೆ ಅವನೇನು ಆತ ಕಾರ್ಮಿಕರು ಅರ್ಜಿ ಹಾಕಿರ್ತಾರಲ್ಲ, 45 ದಿವಸ ಒಳಗೆ ಅವ್ರು ಸಿಗಬೇಕಾದ ಸೌಲಭ್ಯ ಸಿಕ್ಬಿಡ್ಬೇಕು, ಅದೇ ಕಾನೂನು ಇರ್ತೈತಿ. ಬಟ್ ಆ ಕಾನೂನು ಮುಂದುವರಿತಾ ಇಲ್ಲ. ಬೇಕಾಬಿಟ್ಟಿ 1 ತಿಂಗಳು, 2 ತಿಂಗಳು, 3 ತಿಂಗಳಿಗೆ ತಮ್ಮ ಮನ್ಸಿಗೆ ಬಂದಾಗ ಏನೈತಿ ಕೊಡ್ತಿರ್ತಾರೆ. ಹಂಗೆ ಮಾಡಬೇಡ್ರಿ, ಸಾಧ್ಯವಾದರೆ ಸಕಾಲದಲ್ಲಿ ಕೊಡ್ರಿ, ಅವ್ರಿಗೆ ಕುಟುಂಬಕ್ಕೆ ಅನುಕೂಲ ಆಗ್ತೈತೆ ಅಂತೇಳಿ ನಮ್ಮ ಸಂಘಟನೆ ವಿನಂತಿ ಮಾಡ್ತೀವಿ. ಆಮ್ಯಾಗ ಇನ್ನೊಂದು ಪ್ರಮುಖವಾದ ಪ್ರಶ್ನೆ ಏನಂತ, ಕರ್ನಾಟಕ ಕಾರ್ಮಿಕ ಇಲಾಖೆಯಲ್ಲಿ ಕೆಲಸ ಮಾಡುವ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಮತ್ತು ಗುತ್ತಿಗೆ ನೌಕರರು ಇದ್ದರೂ ಸಹಿತ ಹೊಸದಾಗಿ ರಾಜ್ಯಾದ್ಯಂತ 43 ಸೇವಾ ಕೇಂದ್ರಗಳು ಈಗ ವಿಂಗಡಿಸಿ ಕಟ್ಟಡ ಕಾರ್ಮಿಕರುಗಳಿಗೆ ಗುತ್ತಿಗೆ ಆಧಾರ ಕೊಡುವುದಂಥದ್ದು ರದ್ದುಗೊಳಿಸಬೇಕು ಅನ್ನುವಂಥದ್ದು. ಅಂದರೆ ಸರ್ಕಾರ ಅನ್ನುವಂಥದ್ದು ಏನೈತಿ, ಅನೇಕ ಅವರು ಇವುಗಳನ್ನು ಜಾರಿಗೆ ತಂದಿರ್ತಾರೆ. ಆ ಪ್ರಕಾರದ ಏನೈತಿ ಕೇಂದ್ರಗಳನ್ನು ತೆಗೆದು ಗುತ್ತಿಗೆ ಆಧಾರವಾಗಿ ತಗೋತಿರ್ತಾರೆ. ಅದನ್ನು ತಾವು ಯಾವ ರೀತಿಯಾಗಿ ಪರಿಗಣಿಸ್ತೀರಿ? ಇಲ್ಲ, ನಾವು ಅದನ್ನು ವಿರೋಧ ಮಾಡ್ತೀವಿ. ಈಗಾಗಲೇ ಘಾಟಾ ಆಪ್ರೇಟ್ರು, ಆಮೇಲೆ ಎಕ್ಸಿಕ್ಯೂಟಿವ್, ಈ ಥರದ ನೌಕರರ ಕಾರ್ಮಿಕರು ಕೆಲಸ ನಿರ್ವಹಿಸ್ತಿದ್ದಾರೆ ರಾಜ್ಯಾದ್ಯಂತ ಕಾರ್ಮಿಕ ಮಂಡಳಿಯಲ್ಲಿ. ಅವ್ರದ್ದು ಪಾಪ ಅವ್ರು ಹೋರಾಟ ಮಾಡಲಿಕ್ಕೂ ಅವ್ರಿಗೆ ಅನುವಿಲ್ಲ. ಅವ್ರಿಗೆ ಈ ರೀತಿ ಇರೋದ್ರಿಂದ ನಾವು ಕಾರ್ಮಿಕರ ಜೊತೆ ಅವ್ರನ್ನೂ ಕಾರ್ಮಿಕರು ಭಾವಿಸಿ ಈಗೇನು ಅವರು ನಿಗದಿತ ಏನು ಸಂಬಳದಲ್ಲಿ ಕೆಲಸ ಮಾಡ್ತಿದ್ದಾರೆ ಡಾಟಾ ಆಪ್ರೇಟ್ರು, ಎಕ್ಸಿಕ್ಯೂಟಿವ್ ಕೆಲಸ ರಾಜ್ಯಾದ್ಯಂತ 500ಕ್ಕಿಂತ 1000 ಜನರು ಕೆಲಸ ಮಾಡ್ತಿದ್ದಾರೆ. ಅವ್ರದ್ದು ಒಂದು ವಿದ್ಯಾಭ್ಯಾಸ ಆಗಿದೆ. ಆ ವಿದ್ಯಾಭ್ಯಾಸ ಆಧಾರ ಮೇಲೆ ಅವ್ರ ನೇಮಕಾತಿ ಮಾಡಿಕೊಂಡು ಅವ್ರನ್ನ ಮುಂದುವರಿಸಬೇಕು ಅನ್ನೋಂಥದ್ದು ನಮ್ಮ ಸಂಘಟನೆಯಿಂದ ವಿನಂತಿ. ಅದ್ರ ಜೊತೆಗೆ ಇತ್ತಿತ್ತಲಾಗೆ ಮಾನ್ಯ ಕರ್ನಾಟಕ ಸರ್ಕಾರ ಏನು ಇದು ಹೊಸದಾಗಿ ಒಂದು ಯೋಜನೆ ತಂದಿದ್ದಾರೆ, 43 ಸೇವಾ ಕೇಂದ್ರಗಳನ್ನು. ಇದು ಅವಶ್ಯಕತೆ ಇಲ್ಲ ಅಂತ ಹೇಳ್ತೀವಿ. ಈ ಸಂಬಳನ ಅವ್ರಿಗೆ ಕೊಟ್ಟು ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಜವಾಬ್ದಾರಿ ಕೊಟ್ಟಿದ್ದಾಗಿದ್ದರೆ ಅವರು ಸರಿಯಾಗಿ ಕೆಲಸ ನಿರ್ವಹಿಸ್ತಾರೆ, ಬೇಕಾಬಿಟ್ಟಿ ಮಾಡ್ಲಾರ್ದ ಸರಿಯಾಗಿ ಕೆಲಸ ಮಾಡ್ತಾರೆ, ಆ ಸಂಬಳ ಉಳಿತೈತಿ. ಈ 43 ಸೇವಾ ಕೇಂದ್ರಗಳಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಟೆಂಡ್ರಲ್ಲಿ ಅವ್ಯವಹಾರ, ಭ್ರಷ್ಟಾಚಾರ ಎದ್ದು ಕಾಣ್ತೈತೆ ಅಂತ ನಾವು ಮೇಲ್ನೋಟಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀವಿ. ಅಂತಂದ್ರೆ ಏನೈತಿ, ನೀವು ಸೇವಾ ಕೇಂದ್ರಗಳನ್ನು ಬಂದ್ ಮಾಡಿ ಈಗಾಗಲೇ ನಮಗೆ ಕೊಟ್ಟಂಥ ನೌಕರರಿಗೆ ಏನೈತಿ ಸೇವಾ ಭದ್ರತೆ ಒದಗಿಸಿ ಅವುಗಳನ್ನು ಮುಂದುವರಿಸ್ರಿ ಅನ್ನುವಂಥ ಮಾತನ್ನು ಕೇಳ್ತಾ ಇದ್ದೀರಿ. ಹೌದು. ಈಗ ಕೊನೆಯದಾಗಿ ಕೇಳಬೇಕಂತಂದರೆ, ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿಯಾಗಿ ನೀವು ಹೇಳಬಯಸ್ತೀರಿ, ರಾಜ್ಯ ಸರ್ಕಾರಕ್ಕೆ ಯಾವ ರೀತಿಯಾಗಿ ನೀವು ಹೇಳಬಯಸ್ತಾ ಇದ್ದೀರಿ ಅಂತ? ಇದರೊಳಗೆ ಏನೈತಿ ಪ್ರಮುಖ ಬೇಡಿಕೆಗಳು ಅದಾವೆ. ಹೌದು. ಆದರೆ ಈಗ ಮನವಿ ಕೂಡ ಒಂದು ಅದ್ರ ಜೊತೆಗೆ ಇರ್ತೈತಿ. ಯಾಕಂದರೆ ಈಗ ಕಾರ್ಮಿಕ ಒಂದು ಮುಖಂಡರು ಅಂತ ಅಂದಾಕ್ಷಣ ಏನೈತಿ, ಇದರ ಜೊತೆಗೆ ಮತ್ತು ಏನೈತಿ ಸರ್ಕಾರಕ್ಕೆ ಮನವಿ ಕೊಡುವಂಥದ್ದು ಅಥವಾ ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು, ಅದನ್ನು ತಾವು ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿಯಾಗಿ ಮಾಡ್ಕೋತೀರಿ? ನೋಡಿ, ಈಗಾಗಲೇ ಸರ್ಕಾರ ಕಾಂಗ್ರೆಸ್ ಆಗಲಿ BJPಯಲ್ಲಿ ಯಾವುದೇ ಸರ್ಕಾರ ಬರಬೇಕಾದ್ರೆ ಕಾರ್ಮಿಕರಿಗೆ ನಾವು ಸಾಕಷ್ಟು ಆಶ್ವಾಸನೆ ಕೊಟ್ಟಿರ್ತಾರೆ. ಉದಾಹರಣೆ ನಿಮ್ಗೆ ಹೇಳ್ಬೇಕಂತಂದರೆ KSRTCಯಲ್ಲಿ ಸುಮಾರು ಈಗಾಗಲೇ 1,20,000 ನೌಕರರಿಗೆ 38 ತಿಂಗಳ ಹಿಂಬಾಕಿ ಇತ್ತು. ಆವಾಗಿನ ಹಿಂದೆ ಇದ್ದ BJP ಸರ್ಕಾರ ಅವ್ರಿಗೆ ಆಶ್ವಾಸನೆ ಕೊಡ್ತಾನೆ ಬಂತು. ಆವಾಗ ವಿರೋಧ ಪಕ್ಷದ ಸರ್ಕಾರ ಇದ್ದಂಥ ಕಾಂಗ್ರೆಸ್ ಸರ್ಕಾರ ಆಶ್ವಾಸನೆ ಕೊಡ್ತು, ನಮ್ಮ ಸರ್ಕಾರ ಬರಲಿ, ನಿಮಗೆ ನಾವು ಏನು ಹಿಂಬಾಕಿ ಉಳಿದಿದೆ 38 ತಿಂಗಳ ಹಿಂಬಾಕಿಯನ್ನು ನಾವು ಮಂಜೂರಾತಿ ಮಾಡ್ತೀವಿ ಅಂತ ಆಶ್ವಾಸನೆ ಕೊಡ್ತು. ಅದ್ರ ಜೊತೆಗೆ ಮತ್ತು 1/1/2024ರಿಂದ ವೇತನ ಪರಿಶೀಲನೆ ಕಡ್ಡಾಯವಾಗಬೇಕಂತೇಳಿ ಜಾರಿಗೆ ಮಾಡ್ಬೇಕಂತ ನಮ್ಮದು ಸಂಘಟನೆಯಿಂದ ನಾವು ವಿನಂತಿನೂ ಮಾಡ್ಕೋತೀವಿ ಕೇಂದ್ರ ಸರ್ಕಾರದಿಂದ ಅಥವಾ ಮತ್ತು ರಾಜ್ಯ ಸರ್ಕಾರದಿಂದ. ಆದರೆ ಈಗ ತಾವು ಕೇಳ್ತಾ ಇರೋದು 38 ತಿಂಗಳ ಹಿಂಬಾಕಿ ಇದೆ ಅಂಥೇಳಿ. ಆದರೆ ಈಗಾಗಲೇ ನಾವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಒಬ್ಬ ಲೀಡರ್ ಅವ್ರಿಗೆ ನಾವು ಈ ಫೋನ್ ಮುಖಾಂತರ ಈ ರೀತಿ ಸಂದರ್ಶನ ಮಾಡಿದಾಗ, ಇಲ್ಲ ಸರ್ಕಾರ ಈ ರೀತಿ 26 ತಿಂಗಳ ವೇತನ ಈಗಾಗಲೇ ನಾವು ಬಿಡುಗಡೆ ಮಾಡ್ತೀವಿ ಅನ್ನುವಂಥ ಆಶ್ವಾಸನೆ ಕೂಡ ಕೊಟ್ಟಿದೆ ಅನ್ನುವಂಥ ಮಾತು ಕೇಳಿಬಂತು. ಇಲ್ಲ, ಅದು ಸುಮಾರು ವರ್ಷದಿಂದ ಹೇಳ್ತಾನೆ ಬರ್ತಾ ಇದ್ದಾರೆ. ನೋಡಿ, 38 ತಿಂಗಳು ಅಂದ್ರೆ ಸಾಧಾರಣ 38 3 ವರ್ಷ 2 ತಿಂಗಳಾಯಿತು. ಆಶ್ವಾಸನೆ ಕೊಡ್ತಾ ಇದ್ದಾರೆ, ಪತ್ರದ ಮುಖಾಂತರ ಆಗ್ತಾ ಇದೆ, ಅವ್ರ ಖಾತೆಗೆ ಯಾವುದೇ ರೀತಿಯಿಂದ ಹಣ ಜಮಾ ಆಗ್ತಾ ಇಲ್ಲ.
ಆದರೆ ಈ ಸಲ ಏನೈತಿ 26 ತಿಂಗಳನ್ನ ನಮ್ಮ ಈಗ ಕೊಡುವಂಥ ಭರವಸೆ ನೀಡಿದ್ದಾರೆ ಅಂತೇಳಿ ಅವರು ನಮಗೆ ಮಾಹಿತಿ ಕೂಡ ಫೋನ್ ಮುಖಾಂತರ ಕೊಟ್ಟಿದ್ದಾರೆ. ಆಗಲಿ 26 ತಿಂಗಳು ಕೊಡೋ ಬದಲಾಗಿ 38 ತಿಂಗಳ ಕೊಟ್ಟಿದ್ರೆ ಏನೈತಿ ಒಂದು ಯಾವುದೇ ರೀತಿಯ ಅನುಕೂಲತೆ ಆಗ್ತೈತಿ ಅನ್ನುವಂಥದ್ದು ಕೂಡ ಈಗ ರಾಜ್ಯ ಸರ್ಕಾರ ತಾರತಮ್ಯ ಅನುಸರಿಸಿದೆ ಅನ್ನುವಂಥ ಮಾತು. ಅದ್ರ ಬಗ್ಗೆ ಏನಂತಾರೆ ನೀವು, ಈ ರಾಜ್ಯ ಸರ್ಕಾರದ ಬಗ್ಗೆ ತಾವು ಅನ್ನುವಂಥದ್ದು ಏನು? ಹೌದು, ಜನಪ್ರಿಯ ಯೋಜನೆಗಳು ಮಾಡ್ತಾ ಇದ್ದಾರೆ. ಶಕ್ತಿ ಯೋಜನೆ ಇರ್ಬೋದು, ಹಾಗೂ ಸಾಕಷ್ಟು ಇವತ್ತು KBB ವಿಚಾರದಾಗ ಅಲ್ಲಿ 5 ಜನಪ್ರಿಯ ಯೋಜನೆಗಳು ಮಾಡುವ ಸರ್ಕಾರ ಬಂತು, ಕಾಂಗ್ರೆಸ್ ಸರ್ಕಾರ. ಆ ಸರ್ಕಾರ ಬಂದಾದ್ಮೇಲೆ ಕಾರ್ಮಿಕರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ. ಅದರ ಸಲುವಾಗಿ ನಾವು ಜನಪ್ರಿಯ ಯೋಜನೆ ಕೈ ಬಿಡಬೇಕು. ನಿರಂತರ ಸಿಗುವಂಥ ಏನು ಕಾರ್ಮಿಕರ ಸಂಬಳ, ಸೌಕರ್ಯ, ಏನು ಕುಟುಂಬ ನಡೆಸಲು ಅನುಕೂಲತೆ ಇದಾವೆ ಸಿಗಬೇಕಾದ ನಿಯಮಾನುಸಾರ ಅದು ಸಿಗಲಿ, ಜನಪ್ರಿಯ ಯೋಜನೆಗಳನ್ನ ಕೈ ಬಿಡಲಿ ಅಂತೇಳಿ ಮಾನ್ಯ ಸರ್ಕಾರ, ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೋತೀವಿ. ಅಂದ್ರೆ ನೀವು ಕೇಳುವಂಥದ್ದು ಏನು ಅಂತಂದ್ರೆ, ನಿಮ್ಮ ಯೋಜನೆಗಳು ಫ್ರೀ ಯೋಜನೆಗಳು ನಮಗೆ ಬೇಡ, ನೀವು ಏನೋ ಕೊಟ್ಟರು ಏನೈತಿ ಉದ್ಯೋಗ ಕೊಡ್ರಿ, ಅದ್ರ ತಕ್ಕಂಗೆ ನಮಗೆ ಸಂಬಳ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ. ಹೌದು, ಅದರ ಏನೈತಿ ನೀವು ಫ್ರೀಯಾಗಿ ಕೊಡುವಂಥದ್ದು ನಮಗೆ ಬೇಡ, ನಾವು ದುಡ್ಯಾಕೆ ತಯಾರಿದ್ದೀವಿ, ನಮಗೇನೈತಿ ಕೈ ತುಂಬ ಕೆಲಸ ಕೊಡ್ರಿ, ಕೈ ತುಂಬ ಸಂಬಳ ಕೊಡ್ರಿ, ನಾವೇನೈತಿ ಸರ್ಕಾರದ ಅಧೀನದಲ್ಲಿ ನಾವು ಏನೈತಿ ಒಂದು ನೆಮ್ಮದಿಯಿಂದ ಬದುಕ್ತೀವಿ, ನೀವು ಕೊಟ್ಟಂಥ ಫ್ರೀ ಏನೈತಿ ಅದು ನಮಗೇನೈತಿ ಕೇವಲ ಜೀವಿತವಾಗಿರಲಿಕ್ಕೆ ಒಂದು ಆಹಾರ ಹಾಕ್ತಾ ಇದ್ದೀರಿ ಅನ್ನುವಂಥ ಪದ್ಧತಿ ಒಳಗೆ ಈ ಹೇಳುವಂಥ ಇದ್ರಾಗ ನೋಡಿದಂಥ ರೀತಿ ನಮಗೆ ಜೀವನ ತಿಳುವ ಸಲುವಾಗಿ ನೀವು ಏನೈತಿ ಇದನ್ನು ಕೊಡ್ತಾ ಇದ್ದೀರಿ ಅನ್ನೋ ಸಲುವಾಗಿ ಅನ್ನುವಂಥ ಮಾತಾಯ್ತಿದ್ದು. ಆದರೆ ಸರ್ಕಾರ ಏನೈತಿ ನೀವು ಕೊಡ್ರಿ, ಇವು ಯೋಜನೆಗಳಿರ್ತಾವೆ, ಬಡವರು ಇರ್ತಾರೆ, ಅವ್ರಿಗೆ ಕೊಡಬೇಕಾದಂಥ ಯೋಜನೆಗಳು ತಾವು ಈಗಾಗಲೇ ಪ್ರಮಾಣ ಮಾಡಿರ್ತೀರಿ, ನಾವು ಕೊಡ್ತೀವಿ ಅಂತೇಳಿ ಅದ್ರ ಪ್ರಕಾರ ಕೊಡ್ತಿರ್ತೀವಿ. ಆದರೆ ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ಗುತ್ತಿಗೆ ನೌಕರರು ಅಥವಾ ಮಜ್ದೂರ್ ಸಂಘ, ಕಾರ್ಮಿಕರು ಅಂದಾಕ್ಷಣ ಏನೈತಿ ನಾವು ದುಡಿತೀವಿ, ನಮಗೆ ಸಂಬಳ ಕೊಡ್ರಿ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ಹಿಂಜರಿಯಬಾರದು, ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಲಿ ಅನ್ನುವಂಥ ಮಾತು ಕೂಡ ನಾವು ಕೂಡ ಇದಕ್ಕೆ ಏನೈತಿ ಸಹಮತಿ ವ್ಯಕ್ತಪಡಿಸ್ತಾ ಇದೆ. ಕೊನೆಯದಾಗಿ ತಾವು ಏನು ಹೇಳಬೇಕು ಬಯಸ್ತೀರಿ? ಇವಾಗ ನಾವು ಪ್ರಾರಂಭ ಮಾಡಿದ್ದೀವಿ ಕಾರ್ಮಿಕರ ಸಲುವಾಗಿ ಸತ್ಯಾಗ್ರಹ ಹೋರಾಟ. ಇನ್ನೂ ಉಗ್ರವಾಗಿ ಇದು ಹೋಗಬಾರ್ದು, ಸರ್ಕಾರ, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ತೆಜೂಜಿಗೆ ಬೀಳಬಾರ್ದು ಅಂತಂದರೆ ಈ ಕೂಡಲೇ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಕರೆದು ಸಭೆ ಮಾಡಿ ಏನು ಬರ್ಬೇಕಂತದ ಸಿಗಬೇಕಾದಂಥ ಕಾರ್ಮಿಕರಿಗೆ ಏನು ಸೌಲಭ್ಯಗಳದು ಕೂಡಲೇ ಮಂಜೂರಾತಿ ಮಾಡಿ ಕೊಡಬೇಕಂತ ನಾನು ಆಗ್ರಹಪಡಿಸ್ತೀನಿ ಮತ್ತು ವಿನಂತಿ ಮಾಡ್ತೀನಿ ನಮ್ಮ ಸಂಘಟನೆ ಭಾರತೀಯ ಮಜ್ದೂರ್ ಸಂಘಟನೆಯಿಂದ. ಉಗ್ರ ಹೋರಾಟ ತಾಳುವುದಕ್ಕಿಂತ ಪೂರ್ವದಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಅವರ ಬೇಡಿಕೆಗಳನ್ನು ಈಡೇರಿಸಿ ಇದನ್ನು ತಿಳಿಗೊಳಿಸಬೇಕೆಂದು ಅವರು ಕೇಳ್ತಾ ಇದ್ದಾರೆ. ಇದೇ ರೀತಿ ಯೋಗ್ಯವಾದಂಥ ಬೇಡಿಕೆಯೂ ಕೂಡ ಹೌದಾ, ಸಂಬಂಧಪಟ್ಟಂಥ ಅಧಿಕಾರಿಗಳು ಇದನ್ನು ಸಹಾನುಭೂತಿಯಿಂದ ಪರಿಶೀಲಿಸಿ ಕಾರ್ಮಿಕರ ಒಂದು ಬೇಡಿಕೆಯನ್ನು ಈಡೇರಿಸಬಹುದು ಅನ್ನುವಂಥ ವಿಶ್ವಾಸದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ. ಮಕ್ಕಳನ್ನು ಪ್ರೀತಿಸಿ, ಹಿರಿಯರನ್ನು ಗೌರವಿಸಿ. ವಂದನೆಗಳು.